ರಾಜು, ತಿಂಡಿ ತಣ್ಣಗಾಗುತ್ತಾ ಇದೆ, ಬೇಗನೆ ಬಂದು ತಿನ್ನು ಎಂದು ಅಮ್ಮನ ಧ್ವನಿ ಸ್ವಲ್ಪ ಜೋರಾಗಿ ಕೇಳಿಸಿತು. ತಾಯಿಯ ಮಾತಿಗೆ ಉತ್ತರಿಸದೆ ರಾಜು ಏನೋ ಹುಡುಕುತ್ತಿರುವುದನ್ನು ಕಂಡ ತಾಯಿ ಸಿಟ್ಟಿನಿಂದ ಅದನ್ನು ಕಿತ್ತುಕೊಂಡು, ಏನು ಹುಡುಕುತ್ತಾ ಇದೀಯಾ? ನನಗೆ ಕೆಲಸಕ್ಕೆ ಲೇಟ್ ಆಯಿತು, 1 ವಾರದಿಂದ ಹೀಗೆಯೇ ಹುಡುಕುತ್ತಿರುವೆಯಲ್ಲ ಎಂದಾಗ, ಅಮ್ಮ ಅದು 1 ವಾರದಿಂದ ಹುಡುಕುತ್ತಾ ಇದ್ದೇನೆ, ಸಿಕ್ಕುತ್ತಿಲ್ಲ, ನೀವು ಸಹಾಯ ಮಾಡುತ್ತೀರಾ ಎಂದು ಕೇಳಿದಾಗ, ಈಗ ಅದಕ್ಕೆ ಸಮಯವಿಲ್ಲ, ಶಾಲೆಗೆ ಹೋಗುವಾಗ ಹೇಳುವೆ ಅಂದರು. ಇಬ್ಬರು ತಿಂಡಿ ಮುಗಿಸಿ ಕಾರಿನಲ್ಲಿ ಹೋಗುವಾಗ ತಾಯಿ, ರಾಜು, ನೀನು ಅಷ್ಟು ದಿವಸ ಹುಡುಕಿದರೂ ಸಿಗದೆ ಇರುವುದು ಯಾವ ವಿಷಯ ಹೇಳು ಎಂದರು. ಅದಕ್ಕೆ ರಾಜು, ಅಮ್ಮ, ಯೇಸು ಒಬ್ಬರೇನಾ ಅಥವಾ ಇಬ್ಬರಿದ್ದಾರಾ ಎಂದು ಕೇಳಿದ. ತಕ್ಷಣ ಅಮ್ಮ, ಯಾರು ನಿನಗೆ ಈ ಸಂಶಯ ಬರುವಂತೆ ಹೇಳಿಕೊಟ್ಟದು? ಅದಕ್ಕೆ ರಾಜು ಭಯದಿಂದ, ಅಮ್ಮ, ಅದು ನಮ್ಮ ಹೊಸ ಟೀಚರ್ ಹೇಳಿದರು ಎಂದು ವಿವರಿಸುವ ಮುಂಚೆ, ಯಾರು ಆ ಟೀಚರ್? ಈಗಲೇ ನಾನು ವಿಚಾರಿಸುತ್ತೇನೆಂದು ಹೇಳುತ್ತಾ ಶಾಲೆಗೆ ಮುಟ್ಟಿದ ಕೂಡಲೇ ಮುಖ್ಯೋಪಾಧ್ಯಾಯರ ಕೊಠಡಿಗೆ ಹೋಗಿ ರಾಜುವಿನ ಶಿಕ್ಷಕಿಯನ್ನು ಕರೆದು ಕೇಳಿದರು. ಆಕೆ, ನಾನು ಹಾಗೇನೂ ಹೇಳಿಕೊಟ್ಟಿಲ್ಲ ಅಂದರು. ನಾವು ಯೇಸುವಿನ ಮೂಲಕ ದೇವರ ಮಕ್ಕಳಾದ ಮೇಲೆ ಯೇಸುವನಂತೆ ನಡೆಯಬೇಕು, ಅಂದರೆ ಕದಿಯುವುದಿಲ್ಲ, ಸುಳ್ಳು ಹೇಳುವುದಿಲ್ಲ, ಜಗಳ ಮಾಡುವುದಿಲ್ಲ ಎಂದು ನಮ್ಮ ಟೀಚರ್ ಹೇಳಿದರು ಅಂದನು. ಹೌದು, ನೀನು ಹೇಳಿದ್ದೆಲ್ಲ ಸರಿಯೇ, ಆದರೆ ನೀನು ಇಬ್ಬರು ಯೇಸು ಇದ್ದಾರೆ ಎಂದು ಹೇಳಿದೆಯಲ್ಲ ಎಂದು ರಾಜುವಿನ ಟೀಚರ್ ಕೇಳಿದಾಗ, ರಾಜು ಅಳುತ್ತಾ, ನಮ್ಮ ತಾಯಿ ನಮ್ಮಪ್ಪನ ಜೊತೆ ಯಾವಾಗಲೂ ಜಗಳವಾಡುತ್ತಾರೆ, ಅದಕ್ಕೆ ನಾನು ಗಲಿಬಿಲಿಗೊಂಡು ಇನ್ನೊಬ್ಬ ಯೇಸು ಇದ್ದಾರಾ ಎಂದು ಬೈಬಲ್ನಲ್ಲಿ ಹುಡುಕಿದೆನು, ಸಿಕ್ಕಲಿಲ್ಲ ಅಂದನು. ರಾಜುವಿನ ಮಾತು ಕೇಳಿದ ತಾಯಿಗೆ ತನ್ನ ತಪ್ಪಿನ ಅರಿವಾಗಿ ಕಣ್ಣೀರಿಟ್ಟರು. ಪ್ರಿಯರೇ, ಮಕ್ಕಳು ತಂದೆ ತಾಯಿಗಳನ್ನು ನೋಡಿ ಅವರ ಜೀವಿತವನ್ನು ಗಮನಿಸಿ ಕಲಿಯುತ್ತಾರೆ ಹೊರತು ಅವರ ಮಾತುಗಳಿಂದ ಕಲಿಯುವುದಿಲ್ಲ. ಮಕ್ಕಳನ್ನು ನನ್ನ ಹಲ್ಲಕ್ಕೆ ಬರಗೊಡಿಸಿರಿ, ಅವುಗಳಿಗೆ ಅಡ್ಡಿ ಮಾಡಬೇಡಿರಿ ಎಂದು ಬೈಬಲ್ನಲ್ಲಿ ಯೇಸು ಹೇಳಿದ್ದಾರೆ.